ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ದರ್ಶನ್ ಅಭಿಮಾನಿಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇವತ್ತಿನ ಒಂದು ಲೈವಲ್ಲಿ ತಮ್ಮ ಮುಂದೆ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕೆಂಬಂತಹ ನಿಟ್ಟಿನಲ್ಲಿ ಬಂದಿದ್ದೀನಿ. ದರ್ಶನ್ ಅಭಿಮಾನಿಗಳ ಒಂದು ಸಹಕಾರಕ್ಕೆ, ಬೆಂಬಲಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಏಕೆಂದರೆ ಒಂದು ಅಭೂತಪೂರ್ವ ಒಂದು ಬೆಂಬಲವನ್ನು ಈ ಒಂದು ಹೋರಾಟಕ್ಕೆ ತಾವು ಕೊಟ್ಟಿದ್ವಿ. ಆದರೆ ಪೊಲೀಸ್ ಇಲಾಖೆಯ ಅನುಮತಿ ನಿರಾಕರಿಸಿದ ಕಾರಣ ನಾವು ಈ ಒಂದು ಇವತ್ತಿನ ಹೋರಾಟವನ್ನು ಕೈಬಿಟ್ಟಿದ್ದೇವೆ. ಇವತ್ತಿನ ಹೋರಾಟವನ್ನು ಕೈಬಿಟ್ಟಿದ್ದೇವೆ ಹೊರತು ಮುಂದಿನ ದಿನ ಮತ್ತೊಂದು ಬಾರಿ ಹೋರಾಟಕ್ಕೆ ಕರೆಯನ್ನು ಖಂಡಿತ ಕೊಡ್ತೀವಿ. ದರ್ಶನ್ಗೇನಾದರೂ ಈ ತನಿಖಾಧಿಕಾರಿಗಳಿಂದ ತೊಂದರೆ ಆಗಿದ್ದೇ ಆದರೆ ಮತ್ತೊಮ್ಮೆ ಹೋರಾಟಕ್ಕೆ ಕರೆಯನ್ನು ಖಂಡಿತ ಕೊಡ್ತೀವಿ. ಇಷ್ಟು ದಿವಸ ಏನು ಈ ಹೋರಾಟಕ್ಕೆ ತಾವು ಬೆಂಬಲವನ್ನು ಕೊಟ್ಟಿದ್ದೀರಾ, ಇವತ್ತು ಸಹ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರ ಇವತ್ತಿನ ಹೋರಾಟ ಕೈಬಿಟ್ಟಿರ್ತಕ್ಕಂಥದ್ದು ಗೊತ್ತಿಲ್ದಿರನೇ ಇವತ್ತು ಸುಮಾರು ಜನ ಬಂದು ಫ್ರೀಡಂ ಪಾರ್ಕಲ್ಲಿ ನನಗೆ ಫೋನಲ್ಲಿ ಮಾತಾಡಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕ್ಷಮೆಯನ್ನು ಕೇಳ್ತೀರಿ. ಯಾಕಂದರೆ ನಿನ್ನೆ ನಾವು ಕೈಗೊಂಡಂತಹ ನಿರ್ಧಾರ, ಇವತ್ತು ನಾವು ಆ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂದಿದ್ರೆ ಇವತ್ತು ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ಕಡೆ ಬೇಸರ ಉಂಟಾಗ್ತೈತೆ. ಯಾಕಂದರೆ ಈ ಪೊಲೀಸ್ ಅಧಿಕಾರಿಗಳು ಬೇಕಾಗಿಯೇ ಯಾರ ಮೇಲಾದರೂ ಒಂಥರ ದೂರುಗಳನ್ನು ದಾಖಲಿಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿದ್ರೆ ಅದಕ್ಕೂ ಸಹ ನಾವೇ ಹೊಣೆ ಆಗ್ತಾ ಇದ್ವಿ. ಅದಾಗಬಾರ್ದು ಎಂಬಂತಹ ನಿಟ್ಟಲ್ಲಿ ಬರೀ ಹೋರಾಟಗಾರರೇ ಸೇರಿ ಹೋರಾಟವನ್ನು ಇವತ್ತು ಮಾಡಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇರಲಿಲ್ಲ. ಅದು ಎಂತಹ ಪರಿಸ್ಥಿತಿ ಬಂದರೂ ಸಹ ನಾವು ಇಂತಹ ಅನೇಕ ಹೋರಾಟಗಳನ್ನು ಪೊಲೀಸ್ ಅನುಮತಿ ಇಲ್ಲದೇನೆ ಅದನ್ನು ಧಿಕ್ಕರಿಸಿ ಪೊಲೀಸ್ ಇಲಾಖೆಯ ಒಂದು ಪತ್ರಕ್ಕೂ ಸಹ ನಾವು ಬೆಲೆ ಕೊಡದೆ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದರ್ಶನ್ ಅಭಿಮಾನಿಗಳು ಬಂದು ಹೋರಾಟದಲ್ಲಿ ಏನಾದರೂ ಭಾಗಿಯಾಗಿ ಆ ಹೋರಾಟದಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅಕಸ್ಮಾತ್ ಹಿರಿಯ ಒಂದಷ್ಟು ಅಭಿಮಾನಿಗಳು ಹೇಳ್ತಾ ಇದ್ರು, ಇದೆಲ್ಲ ಬೇಕಾಗಿತ್ತಾ, ಇದೆಲ್ಲ ಯಾಕೆ ಬೇಕಾಗಿತ್ತು, ಇವತ್ತು ದರ್ಶನ್ ಅಭಿಮಾನಿಗಳನ್ನ ತಗೊಂಡೋಗಿ ಬೀದಿ ನಿಲ್ಲಿಸ್ಬಿಟ್ರಿ ಅನ್ನುವಂತಹ ಅನೇಕ ವಾದ ವಿವಾದಗಳು, ಚರ್ಚೆಗಳು ನಡೀತಾ ಇರ್ತು. ಆದ ಕಾರಣ ನಾನು ಇವತ್ತು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ನಿಜಕ್ಕೂ ಅದು ಅಭಿಮಾನಿಗಳಲ್ಲಿ ಬೇಸರ ಇರ್ಬೋದು, ಆದರೂ ಸಹ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಒಕ್ಕೂಟದ ಅನೇಕ ಹೋರಾಟಗಾರರು ಸಹ ಭಾಗಿಯಾಗಿ ಒಂದು ನಿರ್ಧಾರವನ್ನು ಕೈಗೊಂಡು ನಿನ್ನೆ ನಾವು ಹೋರಾಟವನ್ನು ಕೈಬಿಟ್ಟಿದ್ವಿ. ಇವತ್ತು ಸುಮಾರು ಜನ ನಿನ್ನೆ ಸಹ ನನಗೆ ಫೋನಲ್ಲಿ ಸುಮಾರು ಜನ ಮಾತಾಡಿದ್ರಿ. ಸರ್ ನಾವು ಅಲ್ಲಿಂದ ಬರ್ತೀವಿ, ಇಲ್ಲಿಂದ ಬರ್ತೀವಿ, ಬಸ್ಸುಗಳು ಮಾಡ್ಕೊಂಡು ಬರ್ತೀವಿ ಸರ್, 50 ಜನ ಬರ್ತೀವಿ, 100 ಜನ ಬರ್ತೀವಿ ಅಂತ ಹೇಳಿದವರೆಲ್ಲ ಇದ್ದರು. ಪಾಪ ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಹೇಳಿದ ತಕ್ಷಣ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಏನಿವತ್ತು ಪೊಲೀಸ್ ಬಂದೋಬಸ್ತ್ ಇದುವರೆಗೂ ಸಹ ನಾನು ಇರ್ತಕ್ಕಂತಹ ಒಂದು ಕಟ್ಟಡದಲ್ಲಿ ಕಚೇರಿಯಲ್ಲಿ ಇನ್ನೂ ಪೊಲೀಸ್ ಅಧಿಕಾರಿಗಳ ಬಂದೋಬಸ್ತವನ್ನು ಹಾಕಿದ್ದಾರೆ. ಇರಲಿ, ಸಂತೋಷ. ಆದರೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಹಾಗೂ ಗೃಹ ಇಲಾಖೆಗೆ ಈ ಒಂದು ಹೋರಾಟದ ಕಾವು ಜೋರಾಗಿಯೇ ಮುಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಏನಾದರೂ ಈ ತನಿಖಾಧಿಕಾರಿಗಳಿಂದ ತೊಂದರೆ ಆಗಿದ್ದೇ ಆದರೆ ಮತ್ತೊಮ್ಮೆ ಬೀದಿಗೆ ಬರಲಿಕ್ಕೆ ನಾನು ಸಹ ಸಿದ್ಧ ಇದ್ದೀನಿ. ನೀವುಗಳು ಸಹ ನಿಮ್ಮ ಬೆಂಬಲ, ಈ ಬಾರಿ ಕೊಟ್ಟಂತಹ ಬೆಂಬಲ ನನಗೆ ನಿಜಕ್ಕೂ ಭಾಳ ಸಂತೋಷವಾಯಿತು. ಯಾಕಂದರೆ ಅಷ್ಟೊಂದು ಜನ ಬೆಂಬಲ ಇವತ್ತು ದರ್ಶನ್ ಪರವಾಗಿ ನಮ್ಮ ಹೋರಾಟಕ್ಕೆ ಮುಂದೆ ನಿಂತ್ಕೊಂಡಿದ್ರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಏನಿವತ್ತು ಚಂದನ್, ಗಿರೀಶ್ ನಾಯಕ್, ವಿನಯ್ ಇವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ. ಒಂದು ವೇಳೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದೇ ಆದರೆ ಇವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅದನ್ನು ಯಾರೂ ಸಹ ಕ್ಷಮಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಅಧಿಕಾರ ಇದೆ ಎಂಬಂತಹ ದರ್ಪದಿಂದ ನೀವು ಮೆರೆದಿದ್ದೇ ಆದರೆ ಈ ಹೋರಾಟಗಾರರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಅಧಿಕಾರವನ್ನು ಪ್ರಾಮಾಣಿಕತೆಯಿಂದ ಬಳಸ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ. ದರ್ಪ ದೌಲತ್ತುಗಳನ್ನು ತೋರಿಸಿ ಹೋರಾಟಗಾರರ ಮೇಲೆ ಇರ್ಬೋದು, ಚಿತ್ರನಟರ ಮೇಲೆ ಇರ್ಬೋದು,
ಆರೋಪ ಬಂತ ಕರೆದು ಕುಳಿಸಿ ಸೌಜನ್ಯದಿಂದ ಮಾತಾಡಿಸಿ ಕೇಳಿ, ನಿಜಕ್ಕೂ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ಅದು ಬಿಟ್ಟು ನಿಮ್ಗೇನೋ ಅಧಿಕಾರ ಇದೆ ಅದನ್ನೇ ನೀವು ಬಳಸುವಂಥದ್ದು ದಯವಿಟ್ಟು ಇದೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಡಿ. ಹೋರಾಟಗಾರರು ಒಂದು ದಿವಸ 2 ದಿವಸ ಇರುವಂಥ ಹೋರಾಟಗಾರರಲ್ಲ ನಾವೆಲ್ಲ. ನೀವು ನಿಜಕ್ಕೂ ಪ್ರಾಮಾಣಿಕರ ಆಗಿದ್ದಿದ್ರೆ ನೀವು ಅನುಮತಿ ಕೊಡಲಿಕ್ಕೆ ಬಿಡಬೇಕಾಗಿತ್ತು, ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಪೊಲೀಸ್ ಇಲಾಖೆಯವರು. ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಎಂಬಂತಹ ನಿಟ್ಟಿನಲ್ಲಿ ನಿಮಗೆ ಅರಿವಾಗಿದೆ, ಅದರಿಂದ ಇವತ್ತು ನಮಗೆ ಹೋರಾಟಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಒಂದು ತಿಳ್ಕೊಳ್ಳಿ, ಕೈ ಚಾಚುವಂತಹ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಿ. ನೀವು ನಮ್ಮಂಥ ಹೋರಾಟಗಾರರನ್ನ ಎದುರಾಕೊಳ್ತಿರೋದ್ರೆ ನೀವು ಪ್ರಾಮಾಣಿಕವಾಗಿದ್ದರೆ ಮಾತ್ರ ನಮ್ಮಂಥವ್ರನ್ನ ಎದುರಾಕೊಳ್ಳಿ. ನೀವು ಪ್ರಾಮಾಣಿಕರಲ್ಲ. ನಿಮ್ಮ ಮೇಲೆ ನಾನು ಹೋರಾಟಕ್ಕೆ ಕರೆ ಕೊಟ್ಟ ನಂತರ ಎಷ್ಟೊಂದು ಆಡಿಯೋ ವಿಡಿಯೋಗಳು ನನಗೆ ಬಂದಿದೆ ಗೊತ್ತಾ. ಅದು ಒಂದಲ್ಲ ಒಂದು ದಿವಸ ಅವೆಲ್ಲ ಜನತೆಗೆ ತಿಳಿಸುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಇವತ್ತು ಜನತೆಗೆ ಅದನ್ನು ನಾನು ತಿಳಿಸ್ತೀರೇ ಇರ್ಬೋದು, ಮುಂದೊಂದು ದಿನ ಇವೆಲ್ಲ ಈಚೆ ಬರ್ತವೆ. ನೀವು ಪ್ರಾಮಾಣಿಕರೇ ಆಗಿದ್ರೆ, ನೀವು ನಿಜಕ್ಕೂ ಸಂಬಳಕ್ಕೆ ಕೆಲಸ ಮಾಡೋದಾಗಿದ್ರೆ ನೀವು ಇವತ್ತು ಅನುಮತಿಯನ್ನು ನಮಗೆ ಕೊಡಿಸ್ಬೇಕಾಗಿತ್ತು, ಇಲ್ಲ ಇಲಾಖೆಯವರು ಕೊಡಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ಇವತ್ತು ಅನುಮತಿಯನ್ನು ನಿರಾಕರಿಸಿ ಇವತ್ತು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ನೀವು ಮಾಡಿದ್ದೀರಾ. ಎಷ್ಟು ದಿವಸ ನೀವು ಮಾಡಲಿಕ್ಕೆ ಸಾಧ್ಯ? ಇಲಾಖೆಯವರು ಎಷ್ಟು ದಿವಸ ನೀವು ನಮ್ಮನ್ನು ತಡೆ ಹಿಡಿಯಲಿಕ್ಕೆ ಸಾಧ್ಯ? ನಿಮ್ಮ ಅನುಮತಿ ಇಲ್ಲದೇನೂ ನಾವು ಅದನ್ನು ಧಿಕ್ಕರಿಸಿ ಹೋರಾಟ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಪೊಲೀಸ್ ಅಧಿಕಾರಿಗಳು ಕೆಲಸ ನಿರ್ವಹಿಸಿ. ಅದು ಯಾರೇ ಆಗಿರ್ಬೋದು, ತಪ್ಪು ಮಾಡಿದರೆ ತಪ್ಪನ್ನು ನಾವೇ ಶರಣಾಗತಿ ಆಗ್ತೀವಿ, ಅಥವಾ ತಪ್ಪು ಮಾಡಿದವ್ರ ವಿರುದ್ಧ ನೀವು ದೂರುಗಳನ್ನು ದಾಖಲಿಸಿ. ಯಾವುದೇ ತಪ್ಪು ಮಾಡದಿರ್ತಕ್ಕಂತಹ ವ್ಯಕ್ತಿಗಳನ್ನ ಮೇಲೆ ಆರೋಪಗಳು ಬಂದಾಗ ಅವರ ಮೇಲೆ ದೂರುಗಳನ್ನು ದಾಖಲಿಸುವಂಥದ್ದು, ಸುಳ್ಳು ಸಾಕ್ಷಿಗಳನ್ನು ನ್ಯಾಯಾಲಯಗಳಿಗೆ ಕೊಡುವಂಥದ್ದು ಇದು ಮುಂದುವರಿಯಬಾರದು. ಆ ನಿಟ್ಟಿನಲ್ಲಿ ಇವತ್ತು ಬಂದಿರತಕ್ಕಂತಹ ಹೋರಾಟ ಹಿಂಪಡೆದಿದ್ದರೂ ಸಹ ಇವತ್ತು ಫ್ರೀಡಂ ಪಾರ್ಕ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದು ನನಗೆ ಫೋನ್ಗಳನ್ನು ಮಾಡಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಅಲ್ಲೇ ಕೇಳಿದ್ದೀನಿ. ಈಗಲೂ ಸಹ ಬಹಿರಂಗವಾಗಿ ಒಂದು ಲೈವಲ್ಲಿ ತಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾರ್ಯಾರು ಇವತ್ತು ಹೋರಾಟದಲ್ಲಿ ಬಂದು ವಾಪಸ್ ಹೋಗಿದ್ದೀರೋ ಅವ್ರಿಗೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಮುಂದೊಂದು ದಿನ ಈ ಒಂದು ಹೋರಾಟ ಮತ್ತೊಮ್ಮೆ ಕೈಗೆತ್ತಿಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲಿವರೆಗೂ ಏನಾದರೂ ತಪ್ಪುಗಳಿದ್ರೆ ಈ ಹೋರಾಟ ಪ್ರಾಮಾಣಿಕವಾಗಿ ನಾವು ಕರೆ ಕೊಟ್ಟಂತಹ ಹೋರಾಟ ಇದು. ಆ ಪ್ರಾಮಾಣಿಕತೆಯಲ್ಲಿ ಒಂದಷ್ಟು ಹುಳುಕುಗಳನ್ನು ಹುಡುಕಲಿಕ್ಕೆ ದಯವಿಟ್ಟು ಹೋಗಬೇಡಿ. ಅವ್ರು ದುಡ್ಡು ಕೊಟ್ಟರು, ಇವ್ರು ದುಡ್ಡು ಕೊಟ್ಟರು, ಅಭಿಮಾನಿಗಳು ದುಡ್ಡು ಕೊಟ್ಟರು, ಯಾರೂ ಇಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ಜನ ಬರಲಣ್ಣ ಅವ್ರಿಗೆಲ್ಲ ಊಟ ಹಾಕ್ತೀನಿ ಅಂತ ಹೇಳಿದ ಹೊರತು ಅಷ್ಟು ಬಿಟ್ಟರೆ ಯಾವುದೇ ಒಂದು ಅಹಿತಕರ ಘಟನೆ ನಡೀಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಲಿಲ್ಲ. ಆ ರೀತಿ ಒಂದು ಹೋರಾಟವನ್ನು ರೂಪಿಸಿದ್ವಿ. ಇವತ್ತು ಇಂತಹ ಬೆಂಬಲ ಈ ಹೋರಾಟಕ್ಕೆ ಸಿಕ್ಕಿದ್ದಕ್ಕೆ ತಮ್ಮೆಲ್ಲರಿಗೂ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಏನಿವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಅಂದರೆ ನಾವು ಸಹ ಪ್ರಾಮಾಣಿಕವಾಗಿರಬೇಕು. ನಾವು ಪ್ರಾಮಾಣಿಕವಾಗಿದ್ದಾಗ ಮಾತ್ರ ಪೊಲೀಸ್ ಅಧಿಕಾರಿಗಳ ಹೋರಾಟಕ್ಕೆ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಮಗದೊಮ್ಮೆ ಹೇಳ್ತೀನಿ, ಅಧಿಕಾರಿಗಳು ಹೋರಾಟಗಾರರ ಮೇಲೆ, ರಾಜಕಾರಣಿಗಳ ಮೇಲೆ, ಚಿತ್ರನಟರ ಮೇಲೆ ಅವಕಾಶ ಸಿಕ್ತು ಅಂತ ಮನಸ್ಸೋ ಇಚ್ಛೆ ಏನು ದೂರುಗಳನ್ನು ದಾಖಲಿಸುವಂಥದ್ದು, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಅವರು ಜೀವಂತವಾಗಿ ಜೈಲುಗಳಲ್ಲಿ ಕೊಳೆಯುವಂತಹ ದಯವಿಟ್ಟು ಯಾರು ಮಾಡಬೇಡಿ. ತಪ್ಪು ಮಾಡಿದರೆ ಶಿಕ್ಷೆ ಕಾನೂನಿನ ರೀತಿಯಲ್ಲಿ ನೀವೇನು ಬೇಕಾದರೂ ಮಾಡಿ. ಆದರೆ ತಪ್ಪು ಮಾಡದಿರ್ತಕ್ಕಂತಹ ವ್ಯಕ್ತಿಗಳನ್ನು ನೀವು ಜೈಲುಗಳಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ದಯವಿಟ್ಟು ಯಾರು ಮುಂದಾಗಬೇಡಿ. ಮುಂದಿನ ದಿನ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನ ಈ ಹೋರಾಟಕ್ಕೆ ಮತ್ತೊಮ್ಮೆ ಜೋರಾದ ಒಂದು ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಬರ್ತೀವಿ. ಅಲ್ಲಿವರೆಗೂ ಈ ಹೋರಾಟಕ್ಕೆ ಅನುಮತಿಯ ಒಂದು ಬೆಂಬಲವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ, ಹೋರಾಟಗಾರರಿಗೂ, ದರ್ಶನ್ ಅಭಿಮಾನಿಗಳಿಗೂ ಹಾಗೂ ಕನ್ನಡ ಪ್ರೇಮಿಗಳಿಗೂ ತುಂಬ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.